ಈ ಇಂದಿನ ಕ್ಲಾಸ್ನಲ್ಲಿ ನಾವು ಕೋಶ ಪೊರೆಯ ಬಗ್ಗೆ ಒಂದು ಅಧ್ಯಯನ ಮಾಡಲಿದ್ದೇವೆ. ಸರ ಕೋಶ ಪೊರೆಯನ್ನ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ ಅಂದ್ರೆ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಮೆಂಬ್ರೇನ್ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಹಾಗಾದ್ರೆ ಈ ಕೋಶ ಪೊರೆ ಎಲ್ಲಿರುತ್ತೆ ಸರ್ ಅಂದ್ರೆ ಜೀವಕೋಶದ ಅತ್ಯಂತ ಹೊರಪದರು. ಜೀವಕೋಶದ ಅತ್ಯಂತ ಹೊರಪದರು ಯಾವ್ದಪ್ಪ ಅಂದ್ರೆ ಕೋಶ ಪೊರೆ. ಯಾವ ಪೊರೆ? ಹೊರಪದರು. ಎದರದು? ಜೀವಕೋಶ. ಜೀವಕೋಶದ ಅತ್ಯಂತ ಹೊರಪದರು ಯಾವ್ದಪ್ಪ ಅಂದ್ರೆ ಅದು ಕೋಶ ಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೂ ಒಂದೇ, ಸೆಲ್ ಮೆಂಬ್ರೇನ್ ಅಂದ್ರೂ ಒಂದೇ. ರೈಟ್? ಇದು ಏನ್ ಮಾಡ್ತಾರೆ ಸರ್ ಅಂದ್ರೆ ಜೀವಕೋಶದ ಒಂದು ಒಳಗಿರುವಂತ ವಸ್ತುಗಳನ್ನ ರಕ್ಷಣೆಯನ್ನ ಮಾಡ್ತದೆ. ಜೀವಕೋಶದ ಒಳಗಿರುವಂತ ವಸ್ತುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಯಾವಾಗ ಮಾಡ್ತಪ್ಪ ಅಂದ್ರೆ ಅದು ಕೋಶ ಪೊರೆ ಮಾಡ್ತದ. ಜೀವಕೋಶದ ಒಳಗಿರುವಂತ ವಸ್ತುಗಳನ್ನ ಏನ್ ಮಾಡ್ತದ? ರಕ್ಷಣೆಯನ್ನ ಮಾಡ್ತದ. ಏನ್ ಮಾಡ್ತದ? ರಕ್ಷಣೆಯನ್ನ ಮಾಡ್ತದ. ಹಾಗೂ ಜೀವಕೋಶದ ಒಳಬರುವಂತ ಮತ್ತು ಹೊರಹೋಗುವಂತ ವಸ್ತುಗಳನ್ನ ನಿಯಂತ್ರಣದಲ್ಲಿಡುವಂತ ಕೆಲಸ ಯಾವಾಗ ಮಾಡ್ತಂದ್ರೆ ಕೋಶ ಪೊರೆ ಮಾಡ್ತದೆ. ಜೀವಕೋಶದ ಒಳಬರುವ ವಸ್ತುಗಳು ಜೀವಕೋಶದ ಹೊರಹೋಗುವ ವಸ್ತುಗಳನ್ನ ನಿಯಂತ್ರಣ ಮಾಡ್ತದೆ. ಒಂದು ರೀತಿ ಬಾಗಿಲಿದ್ದಂಗೆ ಇದು ಡೋರ್ ಇದ್ದ ವಾಚ್ಮ್ಯಾನ್ ಇದ್ದಾಗ ಒಳ ಹೋಗೋದು ಹೊರ ಬರೋದು ಹ್ಯಾಂಗ ವಾಚ್ಮ್ಯಾನ್ ನಿಯಂತ್ರಿಸ್ತಲ್ಲ ಹಾಗ ಒಳಬರುವ ಮತ್ತು ಹೊರಹೋಗುವಂತ ವಸ್ತುಗಳನ್ನ ನಿಯಂತ್ರಣ ಮಾಡುವಂತ ಒಂದು ಪೊರೆ ಯಾವ್ದಪ್ಪ ಅಂದ್ರೆ ಅದು ಕೋಶ ಪೊರೆ. ಹಾಗೆ ಮಾಡುವ ಸಲುವಾಗಿ ಇದನ್ನ ಒಂದು ಹೆಸರು ಪಟ್ಟರೆ ಯಾವಾಗ ಕರೀತಾರಪ್ಪ ಅಂದ್ರೆ ಏನಂತ ಕರೀತಾರೆ ಅಂದ್ರೆ ಅರೆ ವ್ಯಾಪ್ಯ ಪೊರೆ. ಅರೆ ವ್ಯಾಪ್ಯ ಪೊರೆ ಎಂದು ಕರೀತೇವೆ. ಅರೆ ವ್ಯಾಪ್ಯ ಪೊರೆ ಎಂದು ಯಾವ್ದು ಕರೀತಾರೆ ಅಂದ್ರೆ ಕೋಶ ಪೊರೆಯನ್ನು ಕರೀತಾರ. ಏನಂತ ಕರೀತಾರೆ? ಕೋಶ ಪೊರೆಯನ್ನು ಕರೀತಾರ. ಹಾಗಾದ್ರೆ ಇಲ್ಲಿ ಮತ್ತೇನಪ್ಪ ಅಂದ್ರೆ ಈ ಕೋಶ ಪೊರೆಯನ್ನ ಮೂಲಕ ಅಭಿಸರಣ ಕ್ರಿಯೆ ಮತ್ತು ವಿಸರಣ ಕ್ರಿಯೆ ನಡೀತದೆ. ಅಭಿಸರಣ ಕ್ರಿಯೆ ಮತ್ತು ವಿಸರಣ ಕ್ರಿಯೆ ನಡೀತದೆ. ಸರ್ ವಿಸರಣೆ ಕ್ರಿಯೆ ಅಂದ್ರೆ ಏನ್ರಿ ಅಂದ್ರೆ ಹೆಚ್ಚು ಸಾಂದ್ರತೆ ಇರುವ ಪ್ರದೇಶದಿಂದ ಅಥವಾ ಹೆಚ್ಚು ಸಾಂದ್ರತೆ ಇರುವ ದ್ರಾವಣದಿಂದ ಕಡಿಮೆ ಸಾಂದ್ರತೆ ಇರುವ ದ್ರಾವಣದ ಕಡೆಗೆ ಅವು ಏನಪ್ಪಾ ಅಂದ್ರೆ ಅಣುಗಳು ಏನ್ ಚಲಿಸ್ತಾವಲ್ಲ ಅದನ್ನ ನಾವು ಏನಂತ ಕರಿತೀವಿ? ಅದನ್ನ ನಾವು ವಿಸರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸರಣೆ ಅಂತ ಕರಿತೀವಿ. ಹೆಚ್ಚು ಸಾಂದ್ರತೆ ಇರುವ ದ್ರಾವಣದಿಂದ ಕಡಿಮೆ ಸಾಂದ್ರತೆ ಇರುವ ದ್ರಾವಣಗಳ ಕಡೆಗೆ ಏನ್ ಚಲಿಸ್ತಾವ? ಅಣುಗಳ ಚಲಿಸ್ತಾವ. ಅದನ್ನ ನಾವು ವಿಸರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸರಣೆ. ಸರ್ ಹಾಗಾದ್ರೆ ಅಭಿಸರಣ ಎಂದರೇನ್ರಿ? ಅಭಿಸರಣ ಎಂದರೆ ಕಡಿಮೆ ಸಾಂದ್ರತೆ ಇರುವ ಒಂದು ದ್ರಾವಣದಿಂದ ಹೆಚ್ಚು ಸಾಂದ್ರತೆ ಇರುವ ದ್ರಾವಣಕ್ಕೆ ಅಣುಗಳ ಚಲಿಸುವುದನ್ನು ನಾವು ಅಭಿಸರಣೆ ಎಂದು ಕರಿತೀವಿ. ಏನಂತ ಕರಿತೀವಿ? ಅಭಿಸರಣೆ ಎಂದು ಕರಿತೀವಿ. ಹಾಗಾದ್ರೆ ಸರ್ ಕೋಶ ಪೊರೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕೋಶ ಪೊರೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ರಾಬರ್ಟ್ ಹುಕ್. ಯಾರು? ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಕೋಶ ಪೊರೆಯನ್ನ ಕಂಡುಹಿಡಿತಾನ. ಎಷ್ಟರಲ್ಲಿ ಕಂಡುಹಿಡಿದ? 1665ರಲ್ಲಿ ಕೋಶ ಪೊರೆಯನ್ನು ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರಂದ್ರೆ ಅದು ರಾಬರ್ಟ್ ಹುಕ್. ಬಟ್ ಸರ್ ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟದೆ? ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟದಂದ್ರೆ ಅದು ಲಿಪಿಡ್ ಮತ್ತು ಪ್ರೋಟೀನ್ ಗಳಿಂದ ಮಾಡಲ್ಪಟ್ಟವ. ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟದಂದ್ರೆ ಪ್ರೋಟೀನ್ ಮತ್ತು ಲಿಪಿಡ್ಗಳು. ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಕೋಶ ಪೊರೆ ಮಾಡಲ್ಪಟ್ಟಿದೆ. ರೈಟ್? ಕೋಶ ಪೊರೆಯನ್ನು ಆವಿಷ್ಕಾರ ಮಾಡಿದವರು ರಾಬರ್ಟ್ ಹುಕ್. ಇವು ಹೊರಹೋಗುವ ವಸ್ತುಗಳನ್ನು ನಿಯಂತ್ರಣ ಮಾಡುತ್ತಾ ರಕ್ಷಣೆಯನ್ನು ಒದಗಿಸಿಕೊಡ್ತದೆ ಜೀವಕೋಶದ ಒಳಗಿರುವ ವಸ್ತುಗಳಿಗೆ. ಅದರ ಸಲುವಾಗಿ ಇದನ್ನು ನಾವು ಏನಂತ ಕರಿತೀವಿ? ಅರೆ ವ್ಯಾಪ್ಯ ಪೊರೆ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಅರೆ ವ್ಯಾಪ್ಯ ಪೊರೆ ಎಂದು ಜೀವಕೋಶದ ಯಾವ ಪೊರೆಯನ್ನು ಕರಿತೀವಿ ಅಂದ್ರೆ ಕೋಶ ಪೊರೆಯನ್ನ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರೋಟೀನ್ ಮತ್ತು ಲಿಪಿಡ್ ಗಳಿಂದ ಕೋಶ ಪೊರೆ ಮಾಡಲ್ಪಟ್ಟದ. ಕೋಶ ಪೊರೆಯನ್ನು ಆವಿಷ್ಕಾರ ಮಾಡಿದವರು ರಾಬರ್ಟ್ ಹುಕ್. ಕೋಶ ಪೊರೆಯನ್ನು ಇಂಗ್ಲಿಷ್ ಒಳಗೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಅಭಿಸರಣ ಕ್ರಿಯೆ ನಡೀತದ, ವಿಸರಣೆ ಕ್ರಿಯೆ ನಡೀತದೆ. ಎದರ ಮೂಲಕ ಅಂದ್ರೆ ಕೋಶ ಪೊರೆಯ ಮೂಲಕ. ಇಷ್ಟು ಕೋಶ ಪೊರೆಯ ಬಗ್ಗೆ ಮಾಹಿತಿ. ಕೋಶ
ಭಿತ್ತಿ. ಸರಿ, ಈ ಕೋಶ ಭಿತ್ತಿ ಅಂದ್ರೆ ಏನ್ರಿ? ಕೋಶ ಭಿತ್ತಿ ಕೋಶ ಪೊರೆಗೆ ಕಂಡು ಬರುವಂತ ಇನ್ನೊಂದು ಒಂದು ಪದ. ಕೋಶ ಪೊರೆಯ ಒಳಗೆ ಕಂಡು ಬರುವಂತ ಇನ್ನೊಂದು ಪದ ಯಾವ್ದಪ್ಪ ಅಂದ್ರೆ ಅದು ಕೋಶ ಭಿತ್ತಿ. ಇದು ಕೇವಲ ಸಸ್ಯ ಜೀವ ಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ. ನೆನಪಲ್ಲಿ ಪ್ರಾಣಿ ಜೀವಕೋಶಗಳಲ್ಲಿ ಇದು ಕಂಡು ಬರುವುದಿಲ್ಲ, ಕೇವಲ ಸಸ್ಯ ಜೀವಕೋಶಗಳಲ್ಲಿ. ಎಲ್ಲಿ? ಸಸ್ಯ ಜೀವಕೋಶಗಳಲ್ಲಿ, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ. ಯಾವ್ದಪ್ಪ ಅಂದ್ರೆ ಕೋಶ ಭಿತ್ತಿ. ಹಾಗಾದ್ರೆ ಸರ್, ಕೋಶ ಭಿತ್ತಿಯನ್ನು ಆ ಒಂದು ಆವಿಷ್ಕಾರ ಮಾಡಿದವರು ಯಾರೇ, ಕಂಡು ಹಿಡಿದವರು ಯಾರಂದ್ರೆ ರಾಬರ್ಟ್ ಹುಕ್. ಯಾವಕ್ಕ? ರಾಬರ್ಟ್ ಹುಕ್. ನೋಡ್ರಿ, ಕೋಶ ಪೊರೆಯನ್ನು ಇವನೇ ಕಂಡುಹಿಡಿತಾರ, ಕೋಶ ಪೊರೆಯನ್ನು ಇವನೇ ಕಂಡುಹಿಡಿತಾನ, ಮತ್ತು ಕೋಶ ಭಿತ್ತಿಯನ್ನು ಸಹ ಇವನೇ ಹಿಡಿತಾನ. ಬಟ್ ಈ ಒಂದು ಕೋಶ ಭಿತ್ತಿ ಸಸ್ಯ ಜೀವ ಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ನೆನಪಿರಲಿ, ಕೋಶ ಭಿತ್ತಿ ಸಸ್ಯ ಜೀವ ಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಹಾಗಾದ್ರೆ ಕೋಶ ಭಿತ್ತಿ ಯಾವುದರಿಂದ, ಯಾವ ವಸ್ತುವಿನಿಂದ ಮಾಡಲ್ಪಟ್ಟಂದ್ರೆ ಸೆಲ್ಯುಲೋಸ್. ಯಾವ ಲೋಸ? ಸೆಲ್ಯುಲೋಸ್. ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಕೋಶ ಭಿತ್ತಿ ಮಾಡಲ್ಪಟ್ಟಿದೆ. ಈ ಸೆಲ್ಯುಲೋಸ್ ನ ಪ್ರಮುಖ ಕಾರ್ಯವೇನ್ರಿ ಸರ್ ಅಂದ್ರ, ಈ ಸೆಲ್ಯುಲೋಸ್ ಪಿಷ್ಟ. ಸೆಲ್ಯುಲೋಸ್ ಅಂದ್ರೆ ಪಿಷ್ಟ ಅಥವಾ ಸಕ್ಕರೆ, ರೈಟಾ? ಹಾಗಾದ್ರೆ ಸೆಲ್ಯುಲೋಸ್ ನ ಕಾರ್ಯ ಏನ್ರಿ ಅಂದ್ರೆ ಸಸ್ಯಗಳಿಗೆ, ಈ ಸೆಲ್ಯುಲೋಸ್ ನ ಕಾರ್ಯ ಅಂದ್ರೆ ಸಸ್ಯಗಳಿಗೆ, ಯಾವುಗಳಿಗೆ? ಸಸ್ಯಗಳಿಗೆ ಆಧಾರ ಮತ್ತು ರಕ್ಷಣೆ ಕೊಡುತ್ತವೆ, ರಕ್ಷಣೆ ನೀಡುತ್ತವೆ. ಎಸ್, ನೋಡಿ, ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟದಂದ್ರ ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟದ. ಈ ಸೆಲ್ಯುಲೋಸ್ ಎಂಬ ವಸ್ತುವಿನ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಆ ಒಂದು ಸಸ್ಯಗಳಿಗೆ ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸಿಕೊಡ್ತಾವ. ಏನ್ ಮಾಡ್ತಾವ? ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸಿಕೊಡ್ತಾವ. ಹಾಗಾದ್ರೆ ಇವೇನಪ್ಪಾ ಅಂದ್ರೆ ಈ ಕೋಶ ಭಿತ್ತಿಗೆ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೆ ಅಂದ್ರೆ ಕೋಶ ಶೆಲ್ ವಾಲ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದಕ್ಕ? ಇದಷ್ಟು ನೆನಪಿರ್ಲಿ, ಮುಂದ ಬರ್ತಾವ. ಶೆಲ್ ವಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಶೆಲ್ ವಾಲ್. ಏನಂತ ಕರಿತೀವಿ? ಶೆಲ್ ವಾಲ್. ರೈಟಾ? ಇದು ಕೋಶ ಭಿತ್ತಿಯ ಬಗ್ಗೆ ಇಷ್ಟು ಮಾಹಿತಿ. ಅರ್ಥ ಆಯ್ತಾ? ಅರ್ಥ ಆದರೆ ಇಷ್ಟ ಆದ್ರೆ ಏನ್ ಮಾಡ್ತಾರೆ? ಲೈಕ್ ಮಾಡಿ, ರೈಟಾ? ಸಬ್ಸ್ಕ್ರೈಬ್ ಮಾಡಿ, ರೈಟಾ? ಶೇರ್ ಬಟನ್ ಆನ್ ಮಾಡಿ. ಇಷ್ಟು ಹೇಳಿ ಇಲ್ಲಿಗೆ ನಮ್ಮ ಕ್ಲಾಸ್ ಮುಕ್ತಾಯ. ಮುಂದಿನ ತರಗತಿಯಲ್ಲಿ ನೀವು ಕೋಶ ಕೇಂದ್ರದ ಬಗ್ಗೆ ಅಧ್ಯಯನ ಮಾಡುತ್ತೀರಿ. ಧನ್ಯವಾದಗಳು.